ನಮಸ್ಕಾರ ವೀಕ್ಷಕರೇ, ವಾಲ್ಕೇನೋಗಳು ಎರಪ್ಷನ್ ಆಗೋದಕ್ಕೆ ಶುರುವಾಗಿದೆ. ಎಕ್ಸಾಂಪಲ್ ಇಲ್ಲಿ ನೋಡೋದಾದ್ರೆ ಜಪಾನ್, ಫಿಲಿಪೈನ್ಸ್, ಮಯನ್ಮಾರ್, ಇಟಲಿ, ಐಸ್ಲ್ಯಾಂಡ್, ಫಿನ್ಲ್ಯಾಂಡ್, ಈ ಫಿಲಿಪೈನ್ಸ್ ಎಲ್ಲಾ ಕಡೆ ಇಷ್ಟಿಷ್ಟು ವಾಲ್ಕೇನೋಗಳು ಎರಪ್ಷನ್ ಆಗ್ತಾ ಇದೆ ನೋಡ್ತಾ ಇದೀವಿ. ರೀಸೆಂಟ್ ಆಗಿ ನ್ಯೂಜಿಲೆಂಡ್ ಸರೌಂಡಿಂಗ್ ಅಲ್ಲೂ ವಾಲ್ಕೇನೋಗಳು ಎರಪ್ಷನ್ ಆಗ್ತಾ ಇದೆ. ಇನ್ನು ಸಮುದ್ರದ ಒಳಗಡೆ ಕೂಡ ಎಷ್ಟೋ ವಾಲ್ಕೇನೋಗಳು ಎರಪ್ಷನ್ ಆಗ್ತಾ ಇದೆ. ಈ ವಾಲ್ಕೇನೋಗಳು ಎರಪ್ಷನ್ ಆಗ್ತಾ ಇರೋದ್ರಿಂದ ಜನಗಳ ಬದುಕೋದಕ್ಕೂ ತುಂಬಾ ಕಷ್ಟ ಆಗ್ತದೆ. ಅಮೆರಿಕಾದಲ್ಲಿ ರೀಸೆಂಟ್ ಆಗಿ ವಾಲ್ಕೇನೋ ಎರಪ್ಷನ್ ಆಗಿರೋ ವಿಡಿಯೋ ಕೂಡ ನಾನು ಮೊನ್ನೆ ತಿಳಿಸಿದ್ದೆ ನಿಮ್ಗೆ. ಈ ತರ ಯಾಕೆ ಇದ್ದಕ್ಕಿದ್ದಾಗೆ ಆಗ್ತಾ ಇದೆ ಅಂತಾನೆ ಎಲ್ಲರೂ ಯೋಚನೆ ಮಾಡ್ತಾ ಇರೋದು. ಸುಮಾರು ವರ್ಷಗಳಿಂದ ತಣ್ಣಗಿದ್ದಂತ ವಾಲ್ಕೇನೋಗಳು ಈಗ ಎರಪ್ಷನ್ ಆಗೋದಕ್ಕೆ ಶುರುವಾಗಿದೆ. ಒಂದು ವರ್ಷ ಬೇಡ, ಇಲ್ಲಿ ರೀಸೆಂಟ್ ಆಗಿ 1 ವೀಕ್ ತಗೊಳ್ಳೋದಾದ್ರೂ 1 ವೀಕ್ ಅಲ್ಲಿ ಆಗ್ತಾ ಇರುವಂತ ಎರಪ್ಷನ್ಗಳು ನೋಡ್ಬೋದು. ಅಲ್ಲಿ ಫಿಲಿಪೈನ್ಸ್ ತೋರಿಸ್ತಾ ಇದ್ದಾರೆ. ಸುಮಾರು 4000 ಮೀಟರ್ಗಳ ಎತ್ತರಕ್ಕೆ ಈ ಹೊಗೆ ಅನ್ನೋದು ಬರ್ತಾ ಇದೆ. ಎಷ್ಟು 4000 ಮೀಟರ್ ಅಂದ್ರೆ ಅಂದಾಜು ಸುಮಾರು 12,000ದಿಂದ 13,000 ಅಡಿ ಅಷ್ಟು ಎತ್ತರಕ್ಕೆ ಇಲ್ಲಿ ವಾಲ್ಕೇನೋದು ಧೂಳು ಅನ್ನೋದು ಹೋಗ್ತಾ ಇದೆ. 12,000 13,000 ಅಡಿ ಅಂದ್ರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಲೆಕ್ಕ ಹಾಕೊಳ್ಳಿ. ಇನ್ನು ಜಪಾನ್ ಅಲ್ಲೂ ಇದೇ ರೀತಿ ಆಗ್ತಾ ಇದೆ, ಇಟಲಿನಲ್ಲಿ ಆಗ್ತಾ ಇದೆ, ಮಯನ್ಮಾರ್ ಅಲ್ಲಿ ಆಗ್ತಾ ಇದೆ. ಇದು ಅಂತ ಎಲ್ಲ ಬೇರೆ ಬೇರೆ ಕಡೆನೂ ಆಗ್ತಾ ಇದೆ ಅಂತ ಹೇಳಿದ್ನಲ್ಲ. ಒಟ್ಟಿನಲ್ಲಿ ವಾಲ್ಕೇನೋ ಎರಪ್ಷನ್ ಇದ್ದಕ್ಕಿದ್ದಾಗೆ ಜಾಸ್ತಿ ಆಗ್ತಾ ಇದೆ. ಭೂಮಿ ಒಳಗಡೆಯಿಂದ ಪ್ರೆಷರ್ ಅನ್ನೋದನ್ನ ಆಚೆ ತೆಳ್ಳೋದಕ್ಕೆ ಭೂಮಿ ಪ್ರಯತ್ನ ಮಾಡ್ತಾ ಇದೆ. ಕೆಲವಷ್ಟು ಕಡೆ ನೀರು ಅನ್ನೋದು ಕೂಡ ಆಚೆ ಬರ್ತಾ ಇದೆ. ಇದ್ರ ಪರಿಣಾಮನೇ ಭೂಕಂಪಗಳನ್ನ ನೋಡ್ತಾ ಇದ್ದೀವಿ. ಮಯನ್ಮಾರ್ ಅಲ್ಲಿ ಭೂಕಂಪ ನೋಡಿದ್ವಿ, ಥೈಲ್ಯಾಂಡ್ ಅಲ್ಲಿ ಭೂಕಂಪ, ಸಿಂಗಾಪುರ್ ಭೂಕಂಪ, ಎಲ್ಲ ಕಡೆ ಭೂಕಂಪಗಳು ಆಗ್ತಾ ಇದೆ. ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ನಿಮಗ್ ತಿಳಿಸಿದ್ರಲ್ಲೂ ಹೇಳಿದೆ, ಸುಮಾರು 1 ವರ್ಷದಲ್ಲಿ 49,000 ಭೂಕಂಪಗಳಾಗಿದೆ. ಸಿವಿಯರ್ ಭೂಕಂಪಗಳು ಆಗಿದೆ. ಸುಮಾರು 1 ತಿಂಗಳಲ್ಲಿ ಲೆಕ್ಕ ಹಾಕೊಳ್ಳೋದಾದ್ರೆ ಒಂದು 40-50 ಸಿವಿಯರ್ ಭೂಕಂಪಗಳು ಆಗಿದೆ. ಈ ತರ ಭೂಕಂಪಗಳು ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ. ಕಾರಣ ಭೂಮಿ ಒಳಗಡೆ ಪ್ರೆಷರ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಯಾಕೆ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಅನ್ನೋದಾದ್ರೆ ಭೂಮಿ ಮ್ಯಾಗ್ನೆಟಿಕ್ ಫೀಲ್ಡ್ ಬದಲಾಗ್ತಾ ಇದೆ. ನಾವು ಕಟ್ತಾ ಇರೋ ಡ್ಯಾಮ್ಗಳಿಂದ ಪ್ಲಸ್ ಸಮುದ್ರದ ಒಳಗಡೆ ಎಷ್ಟೆಷ್ಟೋ ಪರೀಕ್ಷೆಗಳನ್ನ ಮಾಡ್ತಾ ಇದ್ರು, ನ್ಯೂಕ್ಲಿಯರ್ ವೆಪನ್ಗಳನ್ನ, ನ್ಯೂಕ್ಲಿಯರ್ ಬಾಂಬ್ಗಳನ್ನ. ಪ್ರಕೃತಿಗೆ ಅದರಿಂದ ಇಂಪ್ಯಾಕ್ಟ್ ಆಯ್ತು. ಆ ಇಂಪ್ಯಾಕ್ಟ್ ಪರಿಣಾಮನೇ ಇವತ್ತು ನಾವು ಇದನ್ನೆಲ್ಲ ಎದುರಿಸ್ಬೇಕಾಗಿದೆ. ಅದೆಲ್ಲ ಯಾವತ್ತು ನಾವು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಅಯ್ಯೋ ಅವ್ರ ಪಾಡ್ಗೆ ಅವ್ರು ಟೆಸ್ಟ್ ಮಾಡ್ಕೊಳ್ತಾರೆ, ನಾವ್ ಯಾಕೆ ವರಿ ಮಾಡ್ಬೇಕು ಅನ್ಕೊಂಡಿದ್ವಿ. ಭೂಮಿ ಒಳಗಡೆ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ರು, ನಾವ್ ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ಕೊಂಡ್ವಿ. ಸಮುದ್ರದ ಒಳಗಡೆ ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರು, ನಾವ್ ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ಕೊಂಡ್ವಿ. ಎಲ್ಲಾ ಕಡೆ ಈ ತರ ಟೆಸ್ಟ್ಗಳು ಮಾಡ್ಕೊಂಡ್ ಬಂದ್ರು. ಸಮುದ್ರಕ್ಕೆ ಸಮುದ್ರದ ಒಳಗಡೆ ಡೀಪ್ ಹೋಲ್ಗಳನ್ನ ಮಾಡೋದ್ರು, ಏನೇನೋ ಟ್ರಯಲ್ಸ್ಗಳನ್ನ ಮಾಡೋದ್ರು, ಏನೇನೋ ಕಂಡುಹಿಡಿತೀವಿ ಅಂತ ಹೋದ್ರು. ಅದರ ಪರಿಣಾಮಗಳನ್ನ ಈಗ ಜನ ಎದುರಿಸ್ಬೇಕಾಗಿದೆ. ಡ್ಯಾಮ್ಗಳು ಎಷ್ಟೆಷ್ಟೋ ಕಟ್ಟಿದ್ವಿ. ಇವನ್ ಚೈನಾದೊಂದು ಡ್ಯಾಮ್ ಬಗ್ಗೆ ತುಂಬಾ ಸಲ ಎಷ್ಟೋ ಜನ ಡಿಸ್ಕಸ್ ಮಾಡಿದ್ದಾರೆ. ಆ ಒಂದು ಡ್ಯಾಮ್ ಇಂದ ಭೂಮಿ ಅರ್ತ್ ಟಿಲ್ಟ್ ಆಗ್ತಾ ಇದೆ, ಎಷ್ಟೋ ಡಿಗ್ರಿ ಅಷ್ಟು ಅಂತ ಕೂಡ ಹೇಳ್ತಾರೆ. ಈ ರೀತಿ ಡ್ಯಾಮ್ಗಳು ಕಟ್ಟಿದ್ರಿಂದ ಭೂಮಿನಲ್ಲಿ ಹರಿಯೋ ನೀರಿನ ಪಥ ನ್ಯಾಚುರಲ್ ಆಗಿರ್ಬೇಕಾದಂಥದ್ದನ್ನ ಬದಲಾಯಿಸಿದ್ರಿಂದ ಕೂಡ ಭೂಮಿನಲ್ಲಿ ಬದಲಾವಣೆ ಆಗ್ತಾ ಇದೆ. ಭೂಮಿ ಒಳಗಡೆ ಇರುವಂತ ಲಾವಾ ಬದಲಾವಣೆ ಆಗ್ತಾ ಇದೆ. ಪ್ಲಸ್ ಸೂರ್ಯನಿಂದ ಬರ್ತಾ ಇರುವಂತ ಸುನಾಮಿಗಳು, ಸೌರ ಸುನಾಮಿಗಳಿಂದ ಕೂಡ ಭೂಮಿ ಮ್ಯಾಗ್ನೆಟಿಕ್ ಫೀಲ್ಡ್ ಬದಲಾವಣೆ ಆಗ್ತಾ ಇದೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಬದಲಾವಣೆ ಆಗ್ತಾ ಇರೋದ್ರಿಂದ ಭೂಮಿ ಒಳಗಡೆ ತಿರುಗ್ತಾ ಇರುವಂತ ಲಾವಾ ಸ್ಪೀಡು ಒಂದೊಂದು ಸಲ ಜಾಸ್ತಿ, ಒಂದೊಂದು ಸಲ ಕಡಿಮೆ ಆಗ್ತಾ ಇದೆ. ಇದರಿಂದಾನೇ ಎಲ್ಲಂದ್ರಲ್ಲಿ ಈ ರೀತಿ ವಾಲ್ಕೇನೋ ಎರಪ್ಷನ್ಗಳು ಆಗೋದಕ್ಕೆ ಶುರು ಆಗಿದೆ ಅಂತ ಸೈಂಟಿಸ್ಟ್ ಹೇಳ್ತಾ ಇದ್ದಾರೆ. ಇದು ನಿಜಾನ ಅನ್ನೋದಾದ್ರೆ ಕಣ್ಮುಂದೆ ಕಾಣಿಸ್ತಾ ಇದೆ ಪ್ರೂಫ್ಗಳು. ನಂಬೋದು ನಿಮಗ್ ಬಿಟ್ಟಿದ್ದು, ಬಿಡೋದು ನಿಮಗ್ ಬಿಟ್ಟಿದ್ದು. ಒಟ್ನಲ್ಲಿ ಇದೆಲ್ಲ ಕೂಡ ಅಂತ್ಯಕ್ಕೆ ಒಂದು ಮುನ್ಸೂಚನೆ ಅಂತ ಅಷ್ಟೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಇನ್ನ ಇದೇ ತರ ಎಷ್ಟೆಷ್ಟು ವಿಷಯಗಳು ನಡೀತಾ ಇದೆ ನಿಮಗೂ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬಾಯ್.